ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೊಮೋ ಬಿಟ್ಟಿದ್ದಾರೆ. ಸೊ ಈ ಪ್ರೊಮೋ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ಪ್ರೊಮೋ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್, ಒಟ್ಟಿನಲ್ಲಿ ಬಿಗ್ ಬಾಸ್ ಇವಾಗ ಫೈನಲ್ ಹಂತದಲ್ಲಿ ತಲುಪಿದೆ. ಸೊ ಆಲ್ರೆಡಿ ಗೌತಮಿ ಅವರು, ಧನರಾಜ್ ಅವರು ಆಚೆ ಹೋಗಿದ್ದಾರೆ. ಆ್ಯಂಡ್ ಈ ಫೈನಲ್ ವೀಕಲ್ಲಿ ಬಿಗ್ ಬಾಸ್ ಅವರು ಒಂದು ಸೆಗ್ಮೆಂಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಟ್ಸ್ ಲೈಕ್ ನಾಮಿನೇಟ್ ಮಾಡೋದಲ್ಲ, ಬಟ್ ನಿಮಗೆ ಯಾರ ಮೇಲೆ ಕೋಪ ಇರುತ್ತೋ ಅದನ್ನು ನೀವು ತೀರಿಸ್ಕೊಳ್ಬೋದು ಅಂತ ಹೇಳ್ತಾರೆ. ಫೋಟೋ ಇಳಿಸ್ಬಿಟ್ಟು ಮಡಕೆ ಹೊಡಿಯೋದು ಅಂತಲೇ ಹೇಳ್ಬೋದು. ಎಷ್ಟು ಕೋಪ ಇದೆಯೋ ಅಷ್ಟು ತೀರಿಸ್ಕೋಬೋದು ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲಿ ಒಂದು 4-5 ಥರ ನೋಡ್ಬೋದು ಅಂತ ಹೇಳ್ಬೋದು. ಒಂದು ಮಟ್ಕೆ ಹೊಡೆಯೋದಾಗಿರ್ಬೋದು, ಇನ್ನೊಂದು ಬೆಂಚ್ನ ಎಷ್ಟು ಬೇಕೋ ಅಷ್ಟು ಹೊಡೆಯೋದಾಗಿರ್ಬೋದು. ತುಂಬ ತೀರಾ ಕೋಪ ಆಯಿತು ಅಂದರೆ ಅದು ಮಾಡ್ಬೋದು. ಇಲ್ಲ ಸ್ವಲ್ಪ ಪಂಚ್ ಮಾಡಬೇಕು ಅಂತಂದರೆ ಒಂದು ಲೈಕ್ ಮಣ್ಣಿನ ಮುಟ್ಟೆಗೆ ಅವ್ರ ಫೋಟೋ ಅಣಿಸಿ ಪಂಚ್ ಮಾಡೋ ಥರನೂ ಮಾಡ್ಬೋದು. ಸೊ ಇಲ್ಲಿ ಒಂಥರ ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾರದು ಏನಪ್ಪ ಅಂತಂದರೆ ಭವ್ಯ ಅವ್ರ ಫೋಟೋ ಕಾಣಿಸ್ಕೊತಾ ಇದೆ ಒಂದು ಸೈಡಲ್ಲಿ. ಮೊದಲನೇದಾಗಿ ಆಗ್ತಾರದು ಏನಪ್ಪ ಅಂದರೆ ಇವರು ರಜತ್ ಅವರು ಅವ್ರು ಆಗ್ತಾರೆ, ತ್ರಿವಿಕ್ರಮ್ ಅವರು ಭವ್ಯ ಫೋಟೋ ಹಾಕ್ತಿದ್ದಾರೆ, ಹನುಮಂತನ ಭವ್ಯ ಫೋಟೋ ಹಾಕ್ತಿದ್ದಾರೆ. ಆ್ಯಂಡ್ ಇಲ್ಲಿ ಮೋಕ್ಷಿತ್ ಅವ್ರು ಬಂದ್ಬಿಟ್ಟು ತ್ರಿವಿಕ್ರಮ್ ಫೋಟೋ ಹಾಕ್ತಿದ್ದಾರೆ. ತ್ರಿವಿಕ್ರಮ್ ಅವ್ರು ಇನ್ನೂ ಕಾಣಿಸಿಲ್ಲ, ಬಟ್ ರಜತ್ ಅವರು ಭವ್ಯವ್ರದ್ದು ಫೋಟೋ ಹಾಕಿರೋದು. ಬಟ್ ಇಲ್ಲಿ ಮೇನ್ ಥಿಂಗ್ ಏನಪ್ಪ ಅಂತಂದರೆ ಇಲ್ಲಿ ಜಾಸ್ತಿ ಮಂಜಣ್ಣಗೆ ಕೋಪ ಇರೋದು ರಜತ್ ಮೇಲೆ ಹಾಗೂ ತ್ರಿವಿಕ್ರಮ್ ಅವ್ರ ಮೇಲೆ ಅಂತಲೇ ಅನ್ಕೊಂಡಿದ್ದೀವಿ. ಇಲ್ಲೂ ಕೂಡ ಸೆಡೆಗಳು ಅಂತ ಮತ್ತೆ ಯೂಸ್ ಮಾಡ್ತಾರೆ ರಜತ್ ಅವರು. ಅಂದರೆ ಮಾತಿನ ಬರದಲ್ಲಿ ಅವರು ಏನೋ ಟ್ರಿಗರ್ ಮಾಡಿರ್ತಾರೆ, ಅದಕ್ಕೋಸ್ಕರ ಇವರು ಗ್ರೂಪ್ ಕಟ್ಕೊಂಡು ಮಾತಾಡ್ತಿದ್ಯಲ್ಲಪ್ಪ ಈಗ ಹಂಗೆ ಹಿಂಗೆ ಅಂತ ಒಂದು ಸ್ಕಿಟ್ ಕೂಡ ಮಾಡ್ತಾರೆ. ಗೌತಮಿ ಅವ್ರು ಯಾವ ರೀತಿ ಅವ್ರನ್ನ ಕೇಳ್ಕೊಂಡು ಇದ್ರು ಆ ಟೈಮಲ್ಲಿ ಅದು ಇದು ಅಂತೆಲ್ಲ ಸ್ಕಿಟ್ ಮಾಡ್ತಾರೆ ಲೈಟಾಗಿ. ಸೊ ಅಲ್ಲಿ ಎಲ್ಲೋ ಒಂದು ಮೇ ಬಿ ಮಾತಿನ ಚಿಕ್ಕಮಕ್ಕಿ ನಡೆದಿದೆ. ಸೊ ಆ ಗ್ಯಾಪಲ್ಲಿ ರಜತ್ ಅವ್ರು ತುಂಬ ಫೈರಿ ಆಗಿದ್ದಾರೆ. ಅಷ್ಟು ದಿನ ಗುಳ್ಳೆನರಿ ಥರ ಇದ್ಬಿಟ್ಟು ಇವಾಗ 8 ವಾರಗಳ ಹಿಂದೆ ಏನು ಗುಳ್ಳೆನರಿ ಥರ ಇದ್ದೆ, ಇವಾಗ ನಿನ್ನ ಬಣ್ಣ ತೋರಿಸ್ತಾ ಇದೆಯಾ ಹಂಗೆ ಅಂತ ಹೇಳ್ತಾರಲ್ಲೇ. ಸೊ ಆಮೇಲೆ ಒಂದು ಬರ್ತೀಯಾ ನೋಡ್ತೀಯಾ ನಾನು ನಿಂತ್ಕೊತೀನಿ ಅನ್ನೋದು ಕೂಡ ಮಾತಾಡ್ತಾರೆ ರಜತ್ ಅವರು. ಸೊ ಎಲ್ಲ ಲಾಸ್ಟ್ ವೀಕು ಕೋಪ ಕಳ್ಕೊಳ್ತಾ ಇದ್ದಾರೆ. ಸ್ವಲ್ಪ ಕೂಲಾಗಿ ಮೇಂಟೈನ್ ಮಾಡಿದರೆ ಇನ್ನೂ ಸ್ವಲ್ಪ ಒಳ್ಳೇದು ಅನಿಸುತ್ತೆ ಅವ್ರಿಗೆ, ರಜತ್ ಅವ್ರಿಗೆ. ಬಟ್ ನನಗೆ ಗೊತ್ತಿಲ್ಲ ಈಗ ಎಪಿಸೋಡ್ ಒಳಗಡೆ ಏನಾಗಿದೆ ಅಂತ ಗೊತ್ತಿಲ್ಲ. ಸೊ ನೋಡಬೇಕಾಗುತ್ತೆ. ಸೊ ಒಟ್ಟಿನಲ್ಲಿ ಉಗ್ರಂ ಮಂಜು ಅವರು ಅವ್ರನ್ನ ಸ್ವಲ್ಪ ಸೈಕಾಲಜಿಕಲಿ ಕೋಪ ಬರ್ಸ್ತಾ ಇದ್ದಾರೆ ಅಂತಲೇ ಅನಿಸ್ತಾ ಇದೆ. ಈ ಟಾಸ್ಕ್ ಮುಖಾಂತರ ಬಿಗ್ ಬಾಸ್ ಅವರು ಅದೇ ರೀತಿಯೇ ಟಾಸ್ಕ್ಗಳು ಕೊಡೋದು ಆ್ಯಕ್ಚುಲಿ. ಹೌದು, ಎಲ್ಲೋ ಒಂದು ಕಡೆ ನೆನ್ನೆ ಎಪಿಸೋಡ್ನಲ್ಲಿ ಧನರಾಜ್ ಅವರು ಔಟ್ ಆಗಿದ್ದು ತುಂಬ ಬೇಜಾರಾಗ್ತದೆ. ಯಾಕೆಂತಂದರೆ ಲೈಕ್ ಇನ್ನೇನು ಅವ್ರೊಬ್ಬರು ಇಡಿಸ್ಕೊಂಡಿದ್ರೆ ಆಗಿರೋದಪ್ಪ ಟಾಪ್ 7 ಲಾಸ್ಟ್ ಈ ವಾರ ಕಳಿಸ್ಬಿಟ್ಟು ಸೊ ಫೈನಲಲ್ಲಿ ಎಲ್ಲರೂ ಎಲಿಮಿನೇಟ್ ಮಾಡಿದ್ರೆ ಆಗಿದೆ. ಹೌದು. ಸೊ ಪಾಪ ಅವರು ತುಂಬ ಕನ್ಸುಗಳು ಕಟ್ಕೊಂಡಿದ್ದು ಲಾಸ್ಟ್ ಇನ್ನು ಗ್ರ್ಯಾಂಡ್ ಫೈನಲ್ ವೀಕಲ್ಲಿ ನಾನು ಇರಬೇಕು ಅಂತ. ಆ್ಯಂಡ್ ಇವಾಗ ಹನುಮಂತ್ ಅವ್ರು ಹೆಂಗೆ ಸರ್ವೈವ್ ಆಗ್ತಾರೋ ಗೊತ್ತಿಲ್ಲ. ಫುಲ್ ಇವತ್ತು ಇನ್ನೇನು 6-7 ದಿನ ಹೆಂಗೆ ಇರ್ತಾರೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಅವ್ರನ್ನ ಬಿಟ್ಟು ಒಂದು ಕ್ಷಣ ನಾವು ಮನೇಲಿ ಇರ್ತಿರ್ಲಿಲ್ಲ ಅವರು. ಲಾಸ್ಟ್ ಮಲ್ಗ್ಬೇಕಾದ್ರೂ ಅಷ್ಟೇ ನಿದ್ದೆ ಬರಲ್ಲ ಬಿಗ್ ಬಾಸ್ ಅವ್ರು ಇಲ್ಲದೆ ಹಂಗೆ ಅಂತ ಮಾತಾಡ್ಕೊಂತಿದ್ರಲ್ಲಿ. ಸೊ ಗೈಸ್, ಏನು ಅನ್ನಿಸ್ತು ಈ ಪ್ರೋಮೋ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಗೈಸ್, ಯಾರು ಅನಿಸ್ತಾರೆ ನಿಮ್ಗೆ, ಯಾರು ಅನಿಸ್ತಾರೆ ಟಾಪ್ 3 ಯಾರು ಇರ್ಬೋದು ಆ್ಯಂಡ್ ಯಾರು ಕಪ್ ಗೆಲ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಗೈಸ್ ಮುಂದೆ ನೋಡೋದಿಲ್ಲ. ಅಲ್ಲಿ ತನಕ ಬಾಯ್.